ಇದು ಯಾವ ಗಿಡ ಅಂತ ಕೇಳಿದರೆ ಬಹುತೇಕ ಜನ ಜಾಲಿ ಗಿಡ ಅಂತ ಹೇಳಿಯೇ ಹೇಳ್ತೀರಿ. ಆದರೆ ಇದು ಎಂಥ ಜಾಲಿ ಗಿಡ ಅಂತ ಕೇಳಿದರೆ ಹೇಳೋರು ತುಂಬ ಕಡಿಮೆ ಜನ. ನಾವು ಎಲ್ಲೆಡೆ ನೋಡುವಂತಹ ಸಾಮಾನ್ಯ ಜಾಲಿ ಮರದಂತೆಯೇ ಮುಳ್ಳು ಎಲೆಗಳನ್ನು ಹೊಂದಿರುವ ಈ ಜಾಲಿ ಗಿಡ ಕೂಡ ತನ್ನ ಹೂವಿನ ಸುವಾಸನೆಯಿಂದಾಗಿ ಕಸ್ತೂರಿ ಜಾಲಿ ಗಿಡ ಅಂತ ಪ್ರಸಿದ್ಧವಾಗಿದೆ. ಕಸ್ತೂರಿ ಅಂದರೆ ಬಹುತೇಕ ಜನಕ್ಕೆ ಗೊತ್ತಿರ್ತದೆ, ಅದೊಂದು ಸುವಾಸನೆ ಪರಿಮಳ ಅಂತ. ಆದರೆ ಈ ಕಸ್ತೂರಿ ಅನ್ನುವಂಥದ್ದು ಎಲ್ಲಿಂದ ಬರ್ತದೆ ಅನ್ನೋದು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಆ ಕಾರಣದಿಂದ ಹೇಳ್ತಿದ್ದೀನಿ ಕೇಳಿ. ಕಸ್ತೂರಿ ಮೃಗ ಅಂತ ಇರ್ತದೆ. ಅದರಲ್ಲಿಯೂ ಗಂಡು ಕಸ್ತೂರಿ ಮೃಗ ಇರ್ತದಲ್ಲ, ಅದರ ಒಕ್ಕುಳಿನಿಂದ ದೊರೆಯುವಂತಹ ಅತ್ಯಂತ ಸುಗಂಧಭರಿತ ಕಂದು ಬಣ್ಣದ ಅಂಟು ಪದಾರ್ಥವೇ ಕಸ್ತೂರಿ ಅಂತ ಕರೀತೇವೆ. ಇದು ಅಂದರೆ ಈ ಗಂಡು ಕಸ್ತೂರಿ ಮೃಗದ ಒಕ್ಕುಳಿನಿಂದ ಬರುವಂತಹ ಈ ಸುವಾಸನೆ ತೀಕ್ಷ್ಣವಾದ ಮತ್ತು ಉಲ್ಲಾಸಭರಿತವಾದ ಪರಿಮಳವನ್ನು ಸೂಚಿಸುತ್ತದೆ. ಇದನ್ನು ಸುಗಂಧ ದ್ರವ್ಯಗಳು, ಸಾಂಪ್ರದಾಯಿಕ ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಈ ಕಸ್ತೂರಿ ಅತ್ಯಂತ ಬೆಲೆ ಬಾಳುವಂತಹ ವಸ್ತುವಾಗಿದೆ. ಗಂಡು ಕಸ್ತೂರಿ ಮೃಗದ ಒಕ್ಕುಳಿನಿಂದ ದೊರೆಯುವ ಆ ಕಸ್ತೂರಿಯ ಹೆಸರನ್ನೇ ದತ್ತು ಪಡೆದಿರುವ ಈ ಜಾಲಿ ಗಿಡ ಹೆಸರಿಗೆ ತಕ್ಕಂತೆ ವಿಶೇಷವಾದಂತಹ ಸುಗಂಧಭರಿತ ಹಳದಿ ಬಣ್ಣದ ಹೂಗಳಿಂದ ಎಲ್ಲರನ್ನೂ ಕೂಡ ಆಕರ್ಷಿಸುತ್ತದೆ. ಸಾಮಾನ್ಯವಾಗಿ ಈ ಸಣ್ಣ ಪೊದೆ ಸಸ್ಯ ನವೆಂಬರ್ ತಿಂಗಳಿನಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚಿಕ್ಕ ಚೆಂಡಿನಂತಹ ಪರಿಮಳಯುಕ್ತ ಹೂಗಳಿಂದ ಇಡೀ ಮರ ನಳನಳಿಸ್ತಾ ಇರ್ತದೆ. ಮತ್ತು ಅದರ ಸುವಾಸನೆ ಎಂಥವರನ್ನು ಕೂಡ ತನ್ನತ್ತ ಸೆಳೆದು ಬಿಡ್ತದೆ. ಸಾಮಾನ್ಯ ಜಾಲಿ ಮರದಂತೆ ಇದು ಕೂಡ ಮರವಾಗಿ ಬೆಳೆಯದೆ ಒಂದು ಪೊದೆ ಸಸ್ಯವಾಗಿರುವ ಈ ಗಿಡವನ್ನು ಗ್ರಾಮೀಣ ಜನರು ಕಿರಿಜಾಲಿ, ಈಕ್ ಜಾಲಿ, ಸಣ್ಣ ಜಾಲಿ, ಕರಿಜಾಲಿ ಎಂಬ ಹೆಸರುಗಳಿಂದ ಕರೀತಾರೆ. ಇಂಗ್ಲೀಷ್ನಲ್ಲಿ ಈ ಗಿಡವನ್ನು ಸ್ವೀಟ್ ಅಕೇಶಿಯಾ ಅಂತ ಹೇಳಿ ಕರೀತಾರೆ. ಸಂಸ್ಕೃತದಲ್ಲಿ ಅರಿಮೇಧ ಅಂತೇಳಿ ಕರೀತಾರೆ. ಇವು ಸಸ್ಯಶಾಸ್ತ್ರದ ಪ್ರಕಾರ ಇದರ ವೈಜ್ಞಾನಿಕ ಹೆಸರು ವಚೇಲಿಯಾ ಪರ್ನೇಸಿನಾ ಅಂತೇಳಿ. ಇದರ ಕುಟುಂಬ ಲೆಗ್ಯುಮಿನೇಸಿ. ಬಹುತೇಕ ಭಾರತದ ಎಲ್ಲ ಪ್ರದೇಶಗಳಲ್ಲಿ ಬೆಳೆಯುವ ಈ ಕಸ್ತೂರಿ ಜಾಲಿ ಗಿಡ ಹೊಲಗಳ ಬದುಗಳಲ್ಲಿ, ರಸ್ತೆ ಬದಿನಲ್ಲಿ, ಹಳ್ಳ ಕೆರೆಗಳ ಪಕ್ಕ, ಉದ್ಯಾನವನಗಳಲ್ಲಿ ಕಂಡುಬರ್ತದೆ. ಆದರೂ ಕೂಡ ಇತ್ತೀಚೆಗೆ ಈ ಗಿಡ ಕಂಡುಬರ್ತಿರುವಂಥದ್ದು ತುಂಬ ವಿರಳವಾಗಿದೆ. ಅಂದರೆ ಈ ಸಸ್ಯ ವಿಜ್ಞಾನಿಗಳ ಪ್ರಕಾರ ವಿನಾಶದ ಅಂಚಿನಲ್ಲಿರುವ ಗಿಡಗಳಲ್ಲಿ ಇದೂ ಕೂಡ ಒಂದಾಗಿದೆ. ಈ ಕಸ್ತೂರಿ ಜಾಲಿ ಗಿಡದ ಬೇರು, ಕಾಂಡ, ಎಲೆ, ಹೂವು ಮತ್ತು ತೊಗಟೆಯನ್ನು ಬಹಳ ಹಿಂದಿನ ಕಾಲದಿಂದಲೂ ಕೂಡ ಗ್ರಾಮೀಣ ಪ್ರದೇಶದ ಪಾರಂಪರಿಕ ವೈದ್ಯರು ಔಷಧಿಯಾಗಿ ಬಳಸ್ತಾ ಇದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇದರ ಹೂವುಗಳಿಂದ ಸುಗಂಧ ದ್ರವ್ಯ ಅಂದರೆ ಸೆಂಟನ್ನು ತಯಾರಿಸ್ತಾರೆ. ಮತ್ತು ಇದರ ಅಂಟನ್ನು ಸಿಹಿ ತಿಂಡಿಗಳಲ್ಲಿ ಉಪಯೋಗಿಸ್ತಾರೆ. ಈ ಗಿಡದಲ್ಲಿ ಏನು ಕಾಯಿಗಳು ಕಾಣ್ತಿದ್ದಾವಲ್ಲ, ಈ ಕಾಯಿಯ ಬೀಜಗಳನ್ನು ತೆಗೆದು ಬಾಯಲ್ಲಿ ಚೀಪ್ತಾ ರಸವನ್ನು ನುಂಗೋದ್ರಿಂದ ಕೆಮ್ಮು ಕಡಿಮೆ ಆಗ್ತದೆ. ಚೀಪುವಾಗ ಇದರ ರುಚಿ ಒಗರಾಗಿರ್ತದೆ. ಈ ಕಸ್ತೂರಿ ಜಾಲಿ ಗಿಡದ ತೊಗಟೆಯಿಂದ ಚೂರ್ಣ ಮಾಡಿಕೊಂಡು ಆ ಚೂರ್ಣಕ್ಕೆ ಒಣ ಶುಂಠಿ ಸೇರಿಸಿ ಹಲ್ಲು ಉಜ್ಜುವುದರಿಂದ ಹಲ್ಲು ನೋವು, ಒಸಡು ನೋವು ಮತ್ತು ಒಸಡಿನ ರಕ್ತಸ್ರಾವ ಕಡಿಮೆ ಆಗ್ತದೆ. ಹಾಗೆ ಇದರ ತೊಗಟೆಯಿಂದ ತಯಾರಿಸಿದ ಇದರ ಪುಡಿಯನ್ನು ಅಥವಾ ಚೂರ್ಣವನ್ನು ಹಾಲಿನೊಂದಿಗೆ ಸೇವಿಸಿದರೆ ಶ್ವಾಸಕೋಶದ ಸಮಸ್ಯೆಗಳೇನಾದರೂ ಇದ್ದರೆ ಭಾಳ ಬೇಗನೆ ನಿವಾರಣೆ ಆಗ್ತವೆ. ಇದರ ಎಲೆಗಳನ್ನು ಚೆನ್ನಾಗಿ ಅರೆದು ಅದನ್ನು ಗಾಯಗಳಿಗೆ ಲೇಪಿಸಿದರೆ ಗಾಯ ಭಾಳ ಬೇಗ ವಾಸಿಯಾಗ್ತದೆ. ಕೆಲವೊಮ್ಮೆ ಗಾಯಗಳ ರಕ್ತಸ್ರಾವ ನಿಲ್ಲೋದಿಲ್ಲ. ಆಗ ಇದರ ಬೀಜಗಳ ಪುಡಿಯನ್ನು ಗಾಯಗಳಿಗೆ ಲೇಪಿಸಿದರೆ ರಕ್ತಸ್ರಾವ ತಕ್ಷಣ ನಿಲ್ತದೆ. ವಾಸಿಯಾಗದ ಕೆಮ್ಮಿಗೆ ಇದರಿಂದ ಒಂದು ದಿವ್ಯವಾದಂತಹ ಅತ್ಯುತ್ತಮ ಔಷಧಿಯನ್ನು ತಯಾರು ಮಾಡ್ಕೊಳ್ಬೋದು. ಅದು ಹೇಗಪ್ಪ ಅಂದರೆ, ಇದರ ಕಾಯಿಗಳ ಬೀಜವನ್ನು ತೆಗೆದು ಅದರ ಚೂರ್ಣಕ್ಕೆ ಹಸಿ ಶುಂಠಿ ರಸ, ತುಳಸಿ ಎಲೆ ರಸ ಸೇರಿಸಿ ಕಾಯಿಸಬೇಕು. ಆ ಕಾಯಿಸಿದಂಥದ್ದು ಆರಿದ ನಂತರ ಜೇನುತುಪ್ಪ ಬೆರೆಸಿದರೆ ಅದು ಕೆಮ್ಮಿಗೆ ಒಂದು ಒಳ್ಳೆಯ ದಿವ್ಯ ಔಷಧಿ ಆಗ್ತದೆ. ಈ ಗಿಡದ ಕಾಯಿಗಳ ಔಷಧೀಯ ಗುಣದಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಜನರು ತಮ್ಮ ಮನೆಯಲ್ಲಿ ಇದರ ಕಾಯಿಯನ್ನು ಸಂಗ್ರಹಿಸಿಟ್ಕೊಂಡಿರ್ತಾರೆ. ಈ ಗಿಡವನ್ನು ಹೂವು ಅರಳಿ ನಿಂತಾಗ ನೋಡುವಂಥದ್ದು, ಅದರ ಸುಗಂಧವನ್ನು, ಸುವಾಸನೆಯನ್ನು ಅಘ್ರಾಣಿಸುವುದು ಅಥವಾ ಅನುಭವಿಸುವುದು ನಿಜಕ್ಕೂ ಕೂಡ ಒಂದು ರೀತಿಯ ಸಂಭ್ರಮ ಅನ್ನಿಸ್ತದೆ. ಮತ್ತು ಒಮ್ಮೆ ಇದರ ಪರಿಮಳವನ್ನು, ಸುವಾಸನೆಯನ್ನು ಅನುಭವಿಸಿದರೆ ಅದು ಯಾವಾಗಲೂ ಕೂಡ ನಮ್ಮ ಮೂಗಿನ ತುದಿನಲ್ಲಿ ಇದೆಯೋನಪ್ಪ ಅನ್ನಿಸ್ತದೆ. ಅಂದರೆ ಅದರ ನೆನಪು ನಮಗೆ ಮಾಸಿಯೇ ಹೋಗೋದಿಲ್ಲ. ಹಿಂದೆ ಈ ಮಲ್ಲಿಗೆ ಹೂವಿನ ಜೊತೆ ಇದರ ಹೂವುಗಳನ್ನು ಕೂಡ ಮಾಲೆ ಕಟ್ತಾಯಿದ್ರು. ಆ ಮಾಲೆಯನ್ನು ಮುಡಿದ ಮಹಿಳೆಯರು ಸೆಂಟ್ ಹಾಕಿದ್ದಕ್ಕಿಂತಲೂ ಹೆಚ್ಚು ಘಮ 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 ಅಂತಿದ್ರು. ವಿನಾಶದ ಅಂಚಿನಲ್ಲಿರುವ ಈ ಕಸ್ತೂರಿ ಜಾಲಿ ಗಿಡದ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.